ನೀವು ಹೇಳಿದ್ರಿ ಅಷ್ಟು ವಿಡಿಯೋ ಮಾಡೋದಕ್ಕೆ ನನ್ನ ಫ್ರೆಂಡ್ ಕಾರಣ ಮೇಡಮ್ ಅಂತ. ನಿಮ್ಮ ಫ್ರೆಂಡ್ ಹೆಸರೇನು? ವಿಕ್ರಮ್ ಅಂತ ಮ್ಯಾಮ್. ವಿಕ್ರಮ್ ರಾಜ್. ಹಾಂ, ನೀವೆಲ್ಲ ಒಂದು ಗ್ಯಾಂಗ್ ಹೋಗ್ತಿದ್ರಾ ಅಥವಾ ಒಬ್ಬೊಬ್ಬರೇ, ಅಂದರೆ ನೀವಿಬ್ಬರೇ ಹೋಗ್ತಿದ್ರಾ? ಮ್ಯಾಮ್ ಅಂದರೆ ಎಲ್ಲರೂ ಭಯ ಬೀಳೋರು ಮ್ಯಾಮ್. ಜೊತೆಲಿರೋ ಹುಡುಗರು ಭಯ ಬೀಳೋರು. ಅಲ್ಲಿ ಹೋದ್ರೆ ಸೆಕ್ಯೂರಿಟಿ ಹೆಂಗಿದ್ರು ಗೊತ್ತಾ ಮ್ಯಾಮ್, ಏನಿಲ್ಲಂದ್ರು ಮ್ಯಾಮ್ ಸೆಕ್ಯೂರಿಟಿ ಏನಿಲ್ಲಂದ್ರು ಒಂದು 200 ಜನ ಆದರೂ ಇರ್ತಾರೆ ಮ್ಯಾಮ್ ಅಲ್ಲಿ. ಟೋಟಲ್ ಬಿಗ್ ಬಾಸ್ ಅಂದರೆ ಯಾರು ಮ್ಯಾಮ್ ಒಳಗಡೆ ಒಂದು ಕಾಲಿಕ್ಕೆ ಹಾಕಾಯ್ತಾ ಇರಲಿಲ್ಲ. ಅಂಥದ್ರಲ್ಲಿ ಒಳಗಡೆ ಹೋಗಿ ಬಂದಿದ್ದೀವಿ ಮೇಡಮ್ ನಾವು. ಒಳಗಡೆ ಬಿಗ್ ಬಾಸ್ ಲೋಗೋ ಥರ ಅದ್ರ ಪಕ್ಕ ಹೋಗಿ ಬಂದಿದ್ದೀವಿ, ಅಲ್ಲೆಲ್ಲ ವೀಡಿಯೋ ಮಾಡಿದ್ದೀವಿ. ಬಟ್ ಯಾರಿಗೂ ತಗ್ಲಾಕೊಂಡಿಲ್ಲ ಮ್ಯಾಮ್ ಇಷ್ಟ ತನಕ. ಲಾಸ್ಟಲ್ಲಿ ಏನೋ ತಗ್ಲಾಕೊಂಡಿರ್ತೀವಿ, ಬಟ್ ನಮ್ಮನ್ನಂತೂ ಹಿಡಿಯೋಕ್ಕೂ ಆಗಿಲ್ಲ, ಹಿಡಿಯೋದು ಇಲ್ಲ. ನಾವೆಲ್ಲ ವಿಡಿಯೋ ಮಾಡಬೇಕು ಅಂತ ಹೋದ್ರೆ ಯಾರು ಹಿಡಿಯಲ್ಲ ಮ್ಯಾಮ್. ಯಾರು ಹಿಡಿಯೋಕ್ಕಾಗಲ್ಲ. ಅಲ್ಲ, ಇವಾಗ ನೀವೇ ಸುಮ್ಮನೆ ಏನು ಬಿಗ್ ಬಾಸ್ನ ಪ್ರಮೋಷನ್ ಮಾಡ್ತಿದ್ದೀರಂತ ಅನಿಸ್ತಿಲ್ವಾ ಮ್ಯಾಮ್? ನಂಬ್ತಿರೋ ಬಿಡ್ತಿರೋ, ಹೋದ್ ಸೀಸನ್ ಎಷ್ಟು ಜನ ನನಗೆ ಹೇಳಿದ್ರು ಗೊತ್ತಾ ಮ್ಯಾಮ್. ನನಗೆ ಸೀರಿಯಸ್ ಆಗಿ ನಂಬ್ತಿರೋ ಬಿಡ್ತಿರೋ, ನನಗೆ ಇಂಟರ್ವ್ಯೂ ಅಂದರೆ ಕುತ್ಕೊಂಡು ಈ ಥರ ಮಾತಾಡೋದು ನನಗೆ ನಿಜ ಬರಲ್ಲ. ಎಷ್ಟು ಜನ ಹೇಳಿದ್ರು ಗೊತ್ತಾ, ಸೀರಿಯಸ್ ಆಗಿ ನೀನು ಪ್ರಮೋಷನ್ ಮಾಡ್ತಾ ಇದೀಯಾ ಅಂತ, ನೀನೇ ಮಾಡ್ಕೊಟ್ಬಿಟ್ಟಿದ್ಯಾ ಕಣೋ ಬಿಗ್ ಬಾಸ್ಗೆ ಪ್ರಮೋಷನ್ ಅಂತ ಎಷ್ಟು ಜನ ಹೇಳಿದ್ರು. ಇವಾಗಲೂ ಹಂಗೆ ಮಾಡಕ್ಕೆ ಹೋಗಿ ಒಂದು ಕೇಸ್ ಹಾಕಿಸ್ಕೊಂಡ್ರಿ. ಅದಕ್ಕೆ ಬಿಗ್ ಬಾಸ್ ಮನೆಯವರು ಯಾರು ಬಂದೇನು ಸಪೋರ್ಟ್ ಮಾಡಲ್ಲ. ಯಾರು ಬರಲ್ಲ ಮ್ಯಾಮ್. ನಾವು ಬಜಾರಲ್ಲಿದ್ರೆ ನಮ್ಮ ಬಗ್ಗೆ ಬರ್ತಾರೆ, ಸ್ವಲ್ಪ ಜನ ಮಾತಾಡ್ತಾರೆ, ನಮ್ಮ ಜೊತೆ ಇರ್ತಾರೆ. ಇಲ್ಲ ಅಂದರೆ ಯಾರು ಇಲ್ಲ ಮ್ಯಾಮ್. ಏನಾಯ್ತು ಅದು ಕೇಸ್ ಹಾಕಿಸ್ಕೊಂಡ್ಮೇಲೆ? ಏನು ನಿಮ್ಮ ಮನೇಲಿ ಬೈದ್ರಾ ಅಥವಾ ಹೇಗೆ? ಮ್ಯಾಮ್ ನಾನು ಅವತ್ತು ಅದ್ರ ಹಿಂದೆ ದಿನ ನನ್ನ ಬರ್ಡೇ ಇತ್ತು. ನನ್ನ ಬರ್ಡೇ ಇರೋದು ನನ್ನ ಜೊತೆಲಿರೋ ಫ್ರೆಂಡ್ಸ್ಗೆ ಗೊತ್ತಿಲ್ಲ. ನನಗಂದ್ರೆ ಇಷ್ಟ ಇಲ್ಲ, ನನಗೆ ಬರ್ಡೇ ಅಂತೂ ಮಾಡ್ಕೊಳೋದು ಇಷ್ಟ ಇಲ್ಲ. ನನಗೆ ಯಾವಾಗೂ ಗೋವಾ ಇಲ್ಲಾಂದರೆ ಮಂಗಳೂರು, ಉಡುಪಿ ಆ ಥರ ಹೋಗ್ಬಿಡ್ತಾ ಇದ್ದೆ. ಹೋದ ವರ್ಷ ಏನು ಮಾಡಿದೆ, ಈ ವರ್ಷ ಏನು ಮಾಡಿದೆ, ಹೋಗಿಲ್ಲ ನಾನು ಎಲ್ಲಿಗೂ. ಆಮೇಲೆ ಒಂದು 5 ಗಂಟೆ 6 ಗಂಟೆ ಸಾಯಂಕಾಲ ಆಗಾದ್ಮೇಲೆ ಗೊತ್ತಾಗೈತೆ ನನ್ನ ಬರ್ಡೇ ಇರೋದು. ಅದಕ್ಕೆ ನೆಕ್ಸ್ಟ್ ಡೇ ನಮ್ಮ ಫ್ರೆಂಡು ಕೇಕ್ ಕಟ್ ಮಾಡಿ ಸ್ಟಾರ್ಬಕ್ಸಲ್ಲಿ ಒಂದು ಕೇಕ್ ಚಕ್ಕದಾಗ ಒಂದು ಪಾರ್ಟಿ ಕೊಡ್ತೀನಿ ಬಾ ಅಂತ ಅವರೇ ಕರೆದಿದ್ದು. ಹೋದೆ, ನೋಡಿದ್ರೆ ನಮ್ಮ ಕೆಂಗೇರಿಯಲ್ಲಿ ನಮ್ಮ ಕರಿಯಪ್ಪ ಸರ್ ಅಂತ ಅವರು ಫೋನ್ ಮಾಡಿದ್ರು. ಹಾಂ ಸರ್ ಹೇಳಿ ಸರ್, ಇಲ್ಲೇ ಒಂಚೂರು ಆಚೆ ಬಂದಿದ್ದೆ ಸರ್ ಅಂತ. ಒಂಚೂರು ಸ್ಟೇಷನ್ಗೆ ಬಾಪ ಮಾತಾಡಬೇಕು ಅಂದರು. ಹಾಂ ಸರ್ ಬರ್ತೀನಿ ಸರ್, ಒಂದು 3 o'clock 4 o'clock ಅಷ್ಟರಲ್ಲಿ ಬರ್ತೀನಿ ಅಂದರು. ಆಯಿತು ಅಂತ ಹೋದೆ ಸ್ಟೇಷನ್ಗೆ. ಬೇಗ ಹೋದೆ. ಗಾಬರಿಲಿ ನಾನು ಏನು ಮಾಡಿದ್ದೀನಿ, ಸ್ಟೇಷನಿಂದ ಫೋನ್ ಮಾಡ್ತಾವ್ರೆ ಅಂತ. ಮತ್ತು ಅವರು ಅದೇನೋ ಈ ಥರ FIR ಆಗೈತೆ, ಫಸ್ಟು ವೀಡಿಯೋ ಡಿಲೀಟ್ ಮಾಡಿಸಿದ್ರು. ಪಾಪ ಇದು ನಿಮ್ಗೆ ಕಾನೂನು ಅದ್ರ ಬಗ್ಗೆ ಎಲ್ಲ ಗೊತ್ತಾಗಲ್ಲ, ಆ ಥರ ಮಾಡಬಾರ್ದು, ಎಂತಕ್ಕೆ ಮಾಡಿದ್ವಿ ಅಂತ ವಿಡಿಯೋ ಡಿಲೀಟ್ ಮಾಡಿಸಿದ್ರು. ವಿಡಿಯೋ ಡಿಲೀಟ್ ಮಾಡಾದ್ಮೇಲೆ ಸರ್ ನನಗೆ ಕುಂಬಳಗೂಡು ಸ್ಟೇಷನಿಂದ ಫೋನ್ ಮಾಡಿದ್ರು ಸರ್ ಅಂತ ಹೇಳಿದೆ. ಹೌದಾ, ಎಂತಕ್ಕೆ ಮಾಡಿದ್ರು ಅಂದ್ರೆ ಏನೋ ಗೊತ್ತಿಲ್ಲ ಸರ್, ಅವ್ರೇನು ಹೇಳಿಲ್ಲ ಬಾ ಅಂದರು ಅಂದೆ. ಅವ್ರು ಹೇಳಿದ್ರು ಹಂಗಾದ್ರೆ ನಾನು ಮಾತಾಡ್ತೀನಿ, ಫಸ್ಟ್ ಒಂದು ಸತಿ ಕೇಳ್ತೀನಿ, ನೀನು ಕುಂಬಳಗೂಡಿಗೆ ಹೋಗಪ್ಪ ಅಂದರು. ಅಲ್ಲಿ ಹೋಗಾದ್ಮೇಲೆ ಅವರು ಈ ಥರ ಎಲ್ಲ ಮಾಡಬಾರ್ದು ಹಂಗೆ ಅಂದ್ಬಿಟ್ಟು ಒಂಚೂರು ಕುತ್ಕೊಂಡಿದ್ವಿ. ಕುಣಿಸೋ ಒಂದು 2 hour ಏನೋ ಆಚೆ ಕಾಯಿದ್ವಿ. ಮತ್ತೆ ಒಳಗಡೆ ಹೋಗಿ ಅವ್ರೇನೋ ಪಾಪ ಏನು ಬ್ಯುಸಿಯಲ್ಲಿ ಇರ್ತಾರೋ ಗೊತ್ತಿಲ್ಲ, ಅವರೆಲ್ಲ ಪಾಪ ಬ್ಯುಸಿಯಲ್ಲಿ ಇರ್ತಾರೆ. ಪೊಲೀಸವರು ಹೇಳಿದ್ರು ಈ ಥರ ಎಲ್ಲ ಮಾಡಬಾರ್ದು ನೀನು ಹಂಗೆ ಅಂತ. ಅದೇನೋ ಪೇಪರಲ್ಲಿ ಏನೋ ಸೈನ್ ಎಲ್ಲ ಮಾಡಿಸಿದ್ರು ಮೇಡಮ್. ಬುದ್ಧಿವಾದ ಹೇಳಿದ್ರು, ಈ ಥರ ಮಾಡಬಾರ್ದು, ಏನೋ ಸ್ಟೂಡೆಂಟ್ ಅಂತ ಈ ಸತಿ ವಾರ್ನಿಂಗ್ ಕೊಟ್ಬಿಡ್ತಾ ಇದ್ದೀವಿ ಅಂತ. ಮತ್ತು ಇನ್ನೊಂದು ವಿಡಿಯೋ ಯಾವುದೋ ವೈರಲ್ ಆಗೋಯ್ತು ಮ್ಯಾಮ್. ಪೊಲೀಸವರು ಮ್ಯಾಮ್ ಆ್ಯಡ್ಸ್ ಆಫ್ ಅವ್ರಿಗೆ ಏನು ಮ್ಯಾಮ್ ಎಡಿಟ್ ಮಾಡಿರೋದು ನೆಕ್ಸ್ಟ್ ಲೆವೆಲ್ಲು. ಫಿದಾ ಆಗೋದೆ ವಿಡಿಯೋಗೆ. ನನಗೆ ಫುಲ್ ನೋಡಾದ್ಮೇಲೆ ನನ್ನ ಫ್ರೆಂಡು ಒಂದು 5 hour ಆದಮೇಲೆ ನಮ್ಮ ಹುಡುಗ ಕಳಿಸ್ತವನೆ. ನನಗೆ ಶಾಕ್ ಆಗಿಬಿಟ್ಟೆ. ಏನು ಗುರು ಇದು ಈ ಥರ ವೈರಲ್ ಆಗೋಯ್ತು, ಏನು ಇವರೇ ವೈರಲ್ ಮಾಡಿಬಿಟ್ರೆ ನನ್ನ ಪೊಲೀಸವರು ಅಂದ್ಕೊಂಡು ಫಿದಾ ಆಗೋದೆ ಅವ್ರಿಗಂತೂ ನಾನು. ಅಲ್ಲ, ನಿಮ್ಮ ಹತ್ರ ಡಿಲೀಟ್ ಮಾಡಿ ಮತ್ತೆ ನಿಮ್ಮನ್ನ ಪೊಲೀಸರೇ ವೈರಲ್ ಮಾಡಿಬಿಟ್ರು. ಅಯ್ಯೋ ಮ್ಯಾಮ್ ಸೀರಿಯಸ್ ಆಗಿ ವಿಡಿಯೋ ಥರ ಅದು ನನಗಿಂತ ವೈರಲ್ ಆಗೋಯ್ತದು. ಕಂಪ್ಲೇಂಟ್ ಆಗ್ತೀವಿ ಅಂತ. ನನಗಿಂತ ವೈರಲ್ ಆಗೋಯ್ತದು. ಸೊ ಇನ್ನು ನೆಕ್ಸ್ಟ್ ಹಂಗೆ ಮಾಡ್ತೀರಾ? ನೆಕ್ಸ್ಟ್ ಆ ಥರ ವಿಡಿಯೋ ಮಾಡ್ತೀರಾ ಅಥವಾ ಬೇರೆ ಥರ ವಿಡಿಯೋ ಮಾಡ್ತೀರಾ? ಮ್ಯಾಮ್ ಅಂದರೆ ಅದು ನಾನು ಏನೋ ಫನ್ ಆಗಿ ಮಾಡಿದೆ, ನಾನು ಸೀರಿಯಸ್ ಆಗಿ ಫನ್ ಆಗಿ ಮಾಡ್ಬಿಡ್ತೀನಿ ಅಂತ. ಮ್ಯಾಮ್ ಅಂದರೆ ಜನಕ್ಕೆ ಗೊತ್ತಾಗಬೇಕು ಮ್ಯಾಮ್, ಎಲ್ಲ ಥರ ಗೊತ್ತಾಗಬೇಕು. ಇವಾಗ ಏನು ಸುಮ್ಮನೆ ಹೋಯ್ತೀನಿ ಅಂತ ಮಾಡಬಾರ್ದು. ಅದಕ್ಕೆ ತಕ್ಕನಂಗೆ ಬೇರೆವೆಲ್ಲ ಮಾಡ್ತಾ ಇರಬೇಕು. ಎಲ್ಲರೂ ಹಂಗೆ ಬೈತಾರೆ, ಅದು ಇದು ಮೊನ್ನೆ ಯಾರೋ ಅಂತ ಇದ್ರು ಬರೀ ಕಮೆಂಟ್ಗಳು ಬರೀ ಬ್ಯಾಡ್ ಇರುತ್ತೆ ಅಂತ. ಕಮೆಂಟ್ಗಳು ಬ್ಯಾಡ್ ಇರುತ್ತೆ, ಲೈಕ್ಸ್ ನೋಡಿದ್ದೀರಾ ನೀವು? ಫಾಲೋವರ್ಸ್ ನೋಡಿದ್ದೀರಾ? ವ್ಯೂಸ್ ನೋಡಿದ್ದೀರಾ? ಹೌದು. ಅಲ್ಲ, ಈಗ ಲೈಕ್ ಮಾಡೋರು, ಕಮೆಂಟ್ ಮಾಡೋರು ಅಥವಾ ನಿಮ್ಮ ವಿಡಿಯೋಗೆ ವ್ಯೂಸ್ ಕೊಡ್ತಿರೋರು, ಅವ್ರು ನಿಮ್ಮ ವಿಡಿಯೋ ನೋಡಬೇಕು ಅಂತಾನೆ ಎಲ್ಲ ಇರ್ತಾರಲ್ವಾ. ಸೊ ಅಂಥವ್ರೇ ಕೊಡೋದು. ಸುಮ್ಮನೆ ಇವಾಗ ಕಮೆಂಟ್ ಬಾಕ್ಸಲ್ಲಿ ಹಂಗೆ ಹಿಂಗೆ ಅಂತೆಲ್ಲ ಮಾತಾಡ್ತಾರೆ, ಇದು ಮಾಡ್ತಾರೆ ಅನ್ನೋದು ಅದು ಬಿಡಿ. ಸೋಷಿಯಲ್ ಮೀಡಿಯಾದಲ್ಲಿ ನಾವು ಕಮೆಂಟ್ಸು, ಲೈಕ್ಸು, ವ್ಯೂಸ್ಗೆ ನಾವು ತಲೆನೇ ಕೆಡಿಸ್ಕೊಳ್ಳಂಗಿಲ್ಲ. ಅದಕ್ಕೆ ನಾನು ಏನು ಮಾಡ್ತೀನಿ, ಅವ್ರು ಏನೇ ಕಮೆಂಟ್ ಹಾಕೊಳ್ಳಿ ನಾನು ನೋಡೋದೇ ಇಲ್ಲ. ಅದು ನಮ್ಮ ಹುಡುಗರು ನೋಡಿ ಈ ಥರ ಹಾಕ್ಬಿಟ್ಟವ್ರೆ ಅನ್ಬಿಡ್ತಾರೆ. ಅದಕ್ಕೆ ನಾನು ನೋಡಲ್ಲ, ಸುಮ್ಮನೆ ಇರು, ನೀವು ನೋಡ್ಕೊಳ್ರಿ, ನಾನು ನೋಡಲ್ಲ, ನನಗೆ ಬೇಕಾಗಿಲ್ಲ. ನನಗೇನು ವ್ಯೂಸಾ ಲೈಕ್ಸ್ ಬಂತ, ಖುಷಿ ಆಯಿತು, ವೈರಲ್ ಆಯಿತು, ಜನಕ್ಕೆ ಗೊತ್ತಾಯ್ತೈತೆ, ಅಷ್ಟು ಸಾಕು. ಓಕೆ, ಈಗ ಮಮ್ಮಿ ಅಶೋಕ್ ಅವ್ರಿಗೆ ಫೈನಲ್ ಆಗಿ ಏನು ಬೇಕು ಬಿಗ್ ಬಾಸ್ ಕಡೆಯಿಂದ? ಮ್ಯಾಮ್ ನನಗೆ ಒಂದೇ ಒಂದು ಆಸೆ ಐತೆ ಮ್ಯಾಮ್, ಬಿಗ್ ಬಾಸ್ಗೆ ಹೋಗ್ಬೇಕು ಅಂತ ಒಂದು ಆಸೆ ಐತೆ. ಆ ಆಸೆ ಇನ್ನ ಇಲ್ಲೇ ಇಕ್ಕೋಬಿಟ್ಟಿದ್ದೀನಿ ಅಷ್ಟೇ. ಆಸೆ ಬಿಟ್ರೆ ಇನ್ನೇನು ನನಗೆ ಬಾಯಲ್ಲಿ ಬರಲ್ಲ ಮ್ಯಾಮ್. ಬಿಗ್ ಬಾಸ್ಗೆ ಹೋಗ್ಬೇಕು ಅಂತ ಒಂದು ಆಸೆ. ಯಾಕೆ ಅಷ್ಟೊಂದು ಇಷ್ಟ ಬಿಗ್ ಬಾಸ್ ನಿಮಗೆ? ಮ್ಯಾಮ್ ಅಂದರೆ ನನಗೆ ಒಂಥರ ಏನೋ ಮ್ಯಾಮ್, ಅದು ನೋಡ್ತಾ ಏನೋ ಒಂಥರ ನನಗೆ ಒಂದೊಂದು ಸೀಸನ್ ನೋಡ್ತಾ ಇದ್ದೆ. ನಾನು ತೆಲುಗು ನೋಡ್ತಾ ಇದ್ದೆ ಮ್ಯಾಮ್. ನಂಬ್ತಿರೋ ಬಿಡ್ತಿರೋ ತೆಲುಗುದಲ್ಲಿ ಎಷ್ಟು ಜನ ಹಾಕೊಂಡವ್ರು ಹೇಳಿ, ಸತಿಗೆ 6 ಜನ ಕಾಮನ್ ಪೀಪಲ್ನ ಹಾಕೊಂಡವ್ರೆ.
ಇನ್ಸ್ಟಾಗ್ರಾಮ್ ಸೋಷಿಯಲ್ ಮೀಡಿಯಾದಲ್ಲಿ ನಾನು ಬರ್ತೀನಿ ಅಂದವ್ರನ್ನೆಲ್ಲ 40 ಜನ ಸೆಲೆಕ್ಟ್ ಮಾಡವ್ರೆ. 40 ಜನದಲ್ಲಿ 30 ಜನನು 15 ಜನ ಸೆಲೆಕ್ಟ್ ಮಾಡವ್ರೆ. ಗ್ರ್ಯಾಂಡ್ ಓಪನಿಂಗಲ್ಲಿ 15 ಜನ ಕಂಟೆಸ್ಟೆಂಟ್ ಅಲ್ಲಿ ಕೂತವ್ರೆ, ಎಲ್ಲರೂ ನೋಡ್ತವ್ರೆ ಟಿವಿಯಲ್ಲಿ. 15 ಜನದಲ್ಲಿ 6 ಜನ ಹಾಕೊಂಡವ್ರೆ. ಓಕೆ. ಕಾಮನ್ ಪೀಪಲ್ని 6 ಜನ ಸೆಲೆಕ್ಟ್ ಮಾಡೋರು ಮ್ಯಾಮ್. ಇವಾಗ ನಾನು ಮ್ಯಾಮ್ ಅವರೆಲ್ಲ ಎಷ್ಟಿರ್ಬೋದು ಅವ್ರ ಫಾಲೋವರ್ಸು ಇರಲ್ಲ, ಏನೂ ಇಲ್ಲ, ಸುಮ್ಮನೆ ಅವ್ರು ಕೇಳಿರೋದು ಈ ಥರ ನನಗೆ ಇಷ್ಟ ಅಂತ ಅಷ್ಟು ಜನ ಕಾಮನ್ ಪೀಪಲ್ ಸೆಲೆಕ್ಟ್ ಮಾಡಿ ಅದರಲ್ಲೆಲ್ಲ ಅವರು ಗೇಮ್ಸ್ ಅದೆಲ್ಲ ಆಡಾದ್ಮೇಲೆ 6 ಜನ ಸೆಲೆಕ್ಟ್ ಮಾಡೋರು. ನಾನು ಇಷ್ಟೆಲ್ಲ ಮಾಡಿ ಎಂತೆಂಥ ಕಂಟೆಂಟ್ ಮಾಡಿದ್ದೀನಿ ಮ್ಯಾಮ್. ನಂತರ ಯಾರಾದರೂ ಮಾಡಿದ್ರ ಮ್ಯಾಮ್ ಹೋಗ್ಲಿ ಅನ್ಕೊಂತಾರೆ. ಎಂತೆಂಥ ಪಲ್ಟಿ ಯಾತ್ರೆ ಮಾಡಿದೆ, ಸ್ಕಿಪ್ಪಿಂಗ್ ಯಾತ್ರೆ ಮಾಡಿದೆ, ಯಾರನ್ನ ಮಾಡೋರ ಮ್ಯಾಮ್? ಪಾದಯಾತ್ರೆ ಕೇಳಿರ್ತೀರಾ? ಹೌದು. ಅದೇ ಸ್ಕಿಪ್ಪಿಂಗ್ ಯಾತ್ರೆ ಅದು ಯಾವ ಥರ? ಮ್ಯಾಮ್ ನಾನು ಒಂದು ಯಾತ್ರೆ ಮಾಡಿದೆ ಮ್ಯಾಮ್. ನಾನು ಪಲ್ಟಿ ಯಾತ್ರೆ, ಸ್ಕಿಪ್ಪಿಂಗ್ ಯಾತ್ರೆ ಅಂತ ಮಾಡಿದೆ. ಇಡೀ ಹಿಸ್ಟ್ರಿಯಲ್ಲಿ ಯಾರಾದರೂ ಮಾಡೋರ ಪಲ್ಟಿ ಯಾತ್ರೆ? ನೀವು ಪಾದಯಾತ್ರೆ ನೋಡಿರ್ತೀರಾ, ಹೌದು. ಸ್ಕಿಪ್ಪಿಂಗ್ ಯಾತ್ರೆ ಅವೆಲ್ಲ ನೋಡೇ ಇರಲ್ಲ. ಸುಮ್ಮನೆ ಒಂದಿನ ಏನು ಮಾಡಿದೆ, ನಮ್ಮ ಫ್ರೆಂಡ್ಗೆ ಒಂದು 2 ದಿನದ ಮುಂಚೆ ಒಳ್ಳೆ ಕಂಟೆಂಟ್ ಐತಿ, ನಾನು ಹತ್ರ ಹೇಳ್ತೀನಿ, ನೀನೇ ಫಿದಾ ಆಗೋಯ್ತೀಯಾ ಅಂದೆ. ಫೋನ್ ಮಾಡಿ ಹೇಳಿದೆ ಒಂದು 9 ಗಂಟೆಯಲ್ಲಿ, ಮಚ್ಚ ಈ ಥರ ಒಂದು ಕಂಟೆಂಟ್ ಐತೆ, ಇದು ಪಲ್ಟಿ ಯಾತ್ರೆ, ನೀನು ಬರಲೇಬೇಕು ಮಚ್ಚ, ನೀನು ಮಾಡಿಕೊಡ್ಬೇಕು ನನಗೆ ವೀಡಿಯೋಸು, ನೀನಿದ್ರೆ ಇನ್ನೂ ಸಕ್ಕದಾಗಿರುತ್ತೆ, ಒಂದು ಸಪೋರ್ಟ್ ಇರುತ್ತೆ, ನೀನಿದ್ರೆ ನಂಗೆ ಒಂಚೂರು ಧೈರ್ಯ ವೀಡಿಯೋ ಮಾಡೋಕ್ಕೂ ನೀಟಾಗಿ ಬರುತ್ತೆಲ್ಲ ಅಂತ ಹೇಳಿದೆ. ಅವ್ನು ಆಯ್ತು ಮಾಡೋದ ಬಾ ಅಂತ ಅದು ಕಂಪ್ಲೀಟ್ ಮಾಡಿದ್ವಿ ಮ್ಯಾಮ್. ಫಸ್ಟ್ ವೀಡಿಯೋನೇ 2.9 ಮಿಲಿಯನ್ ಏನೋ ಸಮಥಿಂಗು. ಓಕೆ. ಫಸ್ಟ್ ವೀಡಿಯೋ ಅದು ಮಾಡಿದೆ. ಅದು ಮಾಡಿ ಸೈಡ್ಗೆ ಇಕ್ಬಿಟ್ಟೆ. ಮತ್ತು ನೆಕ್ಸ್ಟು ಯಾವ ಕಂಟೆಂಟ್ ಮಾಡಬೇಕು, ಜನಕ್ಕೆ ಏನಾದರೂ ಕಾಣಿಸ್ತಾ ಇರಬೇಕು, ಯಾವ್ದು ಮಾಡಲಿ ಅಂದಾಗ ನಮ್ಮ ಫ್ರೆಂಡ್ ತಲೆಯಲ್ಲಿ ಬಂದಿರೋದು ಸ್ಕಿಪ್ಪಿಂಗ್ ಅಂದ. ಸ್ಕಿಪ್ಪಿಂಗ್ ಏನು ಮಾಡ್ಬೋದು ಸ್ಕಿಪ್ಪಿಂಗ್ ಯಾತ್ರೆ ಅಂದೆ. ಸ್ಕಿಪ್ಪಿಂಗ್ ರನ್ನಿಂಗ್ ಯಾತ್ರೆ ಅಂದ. ಅವ್ನು ಸ್ಕಿಪ್ಪಿಂಗ್ ಅದಕ್ಕೆ ಏನು ಮಚ್ಚ ಸ್ಕಿಪ್ಪಿಂಗಾ ಯಾವ ಥರ ಅಂದೆ. ಈ ಥರ ಸ್ಕಿಪ್ಪಿಂಗ್ ಮಾಡ್ಕೊಂಡು ಹೋಗೋದು ಅದು ಪಾದಯಾತ್ರೆ ಥರ ಅಂತ. ಯಾವ ಥರ ಅಂತ ನಾನು ಯೋಚನೆ ಮಾಡ್ತಾ ಇದ್ದೆ. ಅದು ರನ್ನಿಂಗ್ ಯಾತ್ರೆ ಅಂದ್ಕೊಂಡೆ. ಆಮೇಲೆ ಹೇಳ್ದೆ ಇದು ಸ್ಕಿಪ್ಪಿಂಗ್ ಯಾತ್ರೆ, ಹೊಸ ಯಾತ್ರೆ, ಸ್ಕಿಪ್ಪಿಂಗ್ ಯಾತ್ರೆ ಮಾಡಿದೆ ಮ್ಯಾಮ್. ಅದು ವೈರಲ್ ಮ್ಯಾಮ್. ಇವಾಗ ಅಕೌಂಟಲ್ಲಿ ಒಂದು 500K, ಇನ್ನೊಂದು 700K, ಒಂದು 900K ಇವಾಗ ಓಡ್ತೈತೆ ವ್ಯೂಸ್. ಓಕೆ. ಸೊ ಇಷ್ಟೆಲ್ಲ ಮಾಡಿದ್ರು ಬಿಗ್ ಬಾಸ್ ಇಂದ ನಿಮಗೆ ಕಾಲ್ ಬಂದಿಲ್ಲ, ಬೇಜಾರಾಗ್ಲಿಲ್ವಾ ಮ್ಯಾಮ್? ಅಂದರೆ ಬೇಜಾರಾಗುತ್ತೆ ಮ್ಯಾಮ್. ಅಂದರೆ ಇವಾಗ ಕಂಟೆಸ್ಟೆಂಟ್ಗಳೆಲ್ಲ ತುಂಬ ಒಂದು ಸ್ವಲ್ಪ ಜನ ಕಂಟೆಸ್ಟೆಂಟ್ಗಳವ್ರೆ, ಅವರೆಲ್ಲ ತುಂಬ ಒಂಥರ ಹೇಳ್ತಾರೆ. ನೋಡಿದಾಗ ಯಾವತ್ತಾದ್ರೂ ಹೋದಾಗ ಸಿಕ್ಕಿದಾಗ, ಏಯ್ ನೀನು ಮಾಡ್ತಾಯಿದ್ದೆ ಸಖತ್ತಾಗಿ ಮಾಡಿದೆ ಬಿಡು, ಪ್ರತಿಯೊಬ್ಬರು ಹೇಳೋರೆ ಸಖತ್ತಾಗಿ ಮಾಡಿದೆ ಕಣೋ ನೀನು, ಒಂದಲ್ಲ ಒಂದು ದಿನ ಹೋಗ್ತೀನಿ ನಿನ್ನ ಹೆಸರು ಬರುತ್ತೆ ಅಂದವ್ರೆ. ಅದೇ ಒಂಥರ ಖುಷಿ ನನಗೆ. ನೀವಾದರೂ ಹೇಳಿದ್ರಲ್ಲ ಬಿಡ್ರಿ ಹೆಂಗೋ. ಮೇ ಬಿ ಬಿಗ್ ಬಾಸ್ ಟೀಮ್ ಅವ್ರು ಸೀಕ್ರೆಟಾಗಿ ನಿಮ್ಮನ್ನು ವಾಚ್ ಮಾಡ್ತಿರ್ಬೇಕು, ಏನು ಮಾಡ್ತಾನೆ ಇವನು, ಹೆಂಗಿರ್ತಾನೆ. ಮೇಡಮ್ ಇಷ್ಟು ದಿನ ಬೇಕಾ ಮ್ಯಾಮ್? ಇಷ್ಟು ದಿನ ಬೇಕಾ? ನನಗೆ ಅನಿಸ್ಬಿಡ್ತು ಮ್ಯಾಮ್. ನನಗೆ ಒಂಥರ ಅನಿಸ್ಬಿಡ್ತು ಅನ್ನೋ ಟೈಮಲ್ಲಿ ನಾನು ಏನು ತುಕ್ ಮಾಡ್ತಾಯಿದ್ದೀನಿ ಇವೆಲ್ಲ. ಬಿಗ್ ಬಾಸ್ಗೋಸ್ಕರ ಮಾಡ್ತಾಯಿದ್ದೀನಿ ತಾನೇ, ಕರೆಕ್ಟ್. ನನಗೋಸ್ಕರ ಬಿಗ್ ಬಾಸ್ಗೋಸ್ಕರ ಮಾಡ್ತಾಯಿದ್ದೀನಿ. ಏನು ನನ್ನ ಇಷ್ಟ ನನ್ನ ಪಡಗೆ ಮಾಡ್ಕೊಂಡಿಡೋಲ್ಲ. ಬೇರೆ ಯಾರೇ ಏನೇ ಮಾತಾಡಿದ್ರು ನಾನೇನು ತಲೆಗೆ ಹಾಕ್ಕೊಳಲ್ಲ ಮ್ಯಾಮ್. ನನ್ನ ಪಡಗೆ ನಾನು ಮಾಡ್ತಾ ಇರ್ತೀನಿ. ವೀಡಿಯೋಸ್ ಅಂತೂ ಬಿಡಲ್ಲ. 1 ವರ್ಷ ಗ್ಯಾಪ್ ಕೊಟ್ಬಿಟ್ಟಿದ್ದೀನಿ ಮ್ಯಾಮ್. ಅವಾಗ ನಂದು 80,000 ಫಾಲೋವರ್ಸು. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಮ್ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.